ಜೈಲಲ್ಲಿರುವಂತಹ ದರ್ಶನ್ಗೆ ಇರುವಂತಹ ಒಂದು ವರ್ತನೆನ ನೋಡಿದಾಗ ದೇವರು ಕೈ ಕೊಟ್ಟಿರೋದು ದುಡಿಯೋಕೆ ಅಂತ ನಾವು ಹೇಳ್ತೀವಿ. ಆದರೆ ಈ ವ್ಯಕ್ತಿಗೆ ಕೈ ಕೊಟ್ಟಿರೋದು ಯಾವ ಕಾರಣಗಳಿಗೆ ಅನ್ನುವಂಥದ್ದು ಒಂದಾದ ಮೇಲೊಂದು ಉದಾಹರಣೆಗಳು ನಮ್ಮ ಮುಂದೆ ಸಿಗ್ತಾನೆ ಇದ್ದಾವೆ. ಒಂದು ಕಡೆಯಲ್ಲಿ ಕೊಲೆಯ ಆರೋಪ, ಇದೇ ಕೈಗಳಿಲ್ಲೇನೆ ಹೊಡೆದಿದ್ದಾರೆ ಅನ್ನುವಂತಹ ಆರೋಪ. ಈಗ ಇಲ್ಲಿ ಜೈಲಿನ ಒಳಗಡೆ ನಡ್ಕೊಂಡು ಬರುವಾಗ ತನ್ನ ಸೆಲ್ನಿಂದ ಬರ್ತಾ ಇರುವಂಥ ಸಂದರ್ಭದಲ್ಲಿ ಬಹಳ ದೊಡ್ಡ VIP ಬರುವಂತಹ ರೀತಿಯಲ್ಲಿ ಈ ಒಬ್ಬ ವಿಚಾರಣಾಧೀನ ಕೈದಿ ಅನ್ನುವಂತಹ ಪರಿಜ್ಞಾನವೂ ಕೂಡ ಇಲ್ಲದೆ ತನ್ನ ಕೈಗಳನ್ನು, ಯಾಕಂದರೆ ಅದನ್ನು ಆ ದೃಶ್ಯವನ್ನು ತೋರಿಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅಸಹ್ಯಕರವಾಗಿರ್ತಕ್ಕಂತಹ ದೃಶ್ಯ ಅದು, ಅಸಹ್ಯಕರವಾದಂತಹ ವರ್ತನೆ ಅದು, ಅಸಹ್ಯಕರವಾದಂತಹ ಚಿಹ್ನೆ ಅದು. ಆ ರೀತಿಯಾದಂತಹ ಒಬ್ಬ ಹೀರೋ ಆಗಿದ್ದಂತಹ ವ್ಯಕ್ತಿಯನ್ನು ನೀವು ಬ್ಲರ್ ಮಾಡಿ ತೋರಿಸ್ಬೇಕಾದ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅಂಥದ್ದು ಬಂದಿದೆ ಅಂತ ಹೇಳಿದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನು ತೋರಿಸುತ್ತೆ. ಇದನ್ನು ನೋಡ್ತಾ ಇದ್ದಂತೆಯೇ ಮೂಡುವಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಜೈಲಿನಲ್ಲಿ ಮದ್ಯದ ಬೆರಳೆ ದರ್ಶನ್ಗೆ ಮುಖ್ಯ ಆಗೋಯ್ತಾ ಅಂಥೇಳಿ, ಯಾಕಂದರೆ ಈ ವ್ಯಕ್ತಿಗೆ ಬೇರೆ ಯಾವುದು ಕೂಡ ಮುಖ್ಯ ಆಗಿಲ್ಲ, ಮದ್ಯದ ಬೆರಳೆ ಮುಖ್ಯ ಆಗಿದೆಯಾ ಅಂಥೇಳಿ. ಮೋಹದ ಬಲೆ, ಕಾಮದ ಸೆಳೆತದಿಂದ, ಯಾಕಂದರೆ ಇದು ಅದರ ಸಂಕೇತವೂ ಕೂಡ ಆಗುತ್ತೆ. ಅದರಿಂದ ಇನ್ನೂ ಕೂಡ ಹೊರ ಬಂದಿಲ್ವ ಈತ ಅಂತೇಳಿ, ಇಷ್ಟೆಲ್ಲ ಆದಮೇಲೂ ಕೂಡ ಈತ ಇನ್ನೂ ಕೂಡ ಅದರಿಂದ ಹೊರಗೆ ಬಂದಿಲ್ಲ ಅಂತೇಳಿ. ಮತ್ತು ಈ ವ್ಯಕ್ತಿಯನ್ನು ಗೌರವದಿಂದ ಕರಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾನೆ ಆ ವ್ಯಕ್ತಿನೇ ತೋರಿಸ್ಕೊಳ್ತಾ ಇದ್ದಾನೆ. ಹಾಗಾಗಿನೇ ಏಕವಚನದಲ್ಲಿ ಆತನ ಬಗ್ಗೆ ಮಾತಾಡ್ತಾನೆ. ಅಸಭ್ಯ ಸೂಚನೆಯ ಮೂಲಕ ತನ್ನ ವ್ಯಕ್ತಿತ್ವದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನ ಅಂತೇಳಿ. ತನ್ನ ವ್ಯಕ್ತಿತ್ವ ಇಂಥದ್ದೇ, ನಾನು ಇರೋದೇ ಹಿಂಗೆ ಅಂತ ತೋರಿಸ್ಕೊಳ್ತಾ ಇದ್ದಾನೆ ಈತ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋದರೂ ಕೂಡ ಕಿಂಚಿತ್ತೂ ಪಾಪ ಪ್ರಜ್ಞೆ ಆಗಲಿ, ತಪ್ಪಿನ ಪ್ರಜ್ಞೆ ಆಗಲಿ, ಆತ್ಮಸಾಕ್ಷಿ ಆಗಲಿ, ಇದು ಯಾವುದೂ ಕೆಲಸನೇ ಮಾಡ್ತಾ ಇಲ್ವ ಈತನಿಗೆ ಅಂತೇಳಿ. ಜೈಲಲ್ಲಿ ಪುಸ್ತಕಗಳನ್ನು ಓದ್ತಾ ಇರೋದೆಲ್ಲ ನೀರಿನ ಮೇಲಿಟ್ಟಿರುವಂಥ ಕೋಮದಂತೆಯೇ ಆಗ್ತಾ ಇದೆ ಅನ್ನುವಂಥದ್ದು ಆತ ತೋರಿಸ್ಕೊಡ್ತಾ ಇದ್ದಾನೆ. ತನ್ನ ಬೆರಳುಗಳ ಮೂಲಕವಾಗಿ, ತನ್ನ ಕೈಗಳ ಮೂಲಕವಾಗಿ ತೋರಿಸ್ಕೊಟ್ಟಿರುವಂತಹ ರೀತಿ. ನಿಜಕ್ಕೂ ಕೂಡ ಒಂದು ಸಭ್ಯ ಸಮಾಜದಲ್ಲಿ ಇರುವಂತಹ ವ್ಯಕ್ತಿ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಆ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳಿದ್ರೆ, ನೋಡಿದ ತಕ್ಷಣ ಗೌರವಿಸುವಂತಹ ವ್ಯಕ್ತಿತ್ವ ಆಗಿರಬೇಕು. ಅದು ನಮ್ಮ ನಡುವೆ ಇರಬೇಕಾಗಿರುವಂಥದ್ದು. ಆದರೆ ತನ್ನ ಬಿಡುಗಡೆಗಾಗಿ ಒಂದು ಕಡೆಯಲ್ಲಿ ಹೆಂಡತಿ ಕಷ್ಟಪಡ್ತಾ ಇದ್ದರೆ ಈತ ಅದೆಲ್ಲವನ್ನು ಕೂಡ ಹಾಳು ಮಾಡುವಂಥದ್ದು, ಏನೇನು ಮಾಡಬಹುದು ಆ ಎಲ್ಲ ಸ್ವರೂಪದಲ್ಲೂ ಕೂಡ ಹಾಳು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈತನ ವರ್ತನೆಯನ್ನು ನೋಡ್ತಾ ಇದ್ದರೆ, ಮಾಧ್ಯಮದ ಕ್ಯಾಮ್ರಾ ಕಂಡಾಗ ಅಸಭ್ಯ ಸಿಗ್ನಲ್ ಮೂಲಕ ಫ್ಯಾನ್ಸ್ಗೆ ಈತ ಕೊಟ್ಟಿರುವಂತಹ ಸಂದೇಶ ಏನು ಅಂದರೆ, ತಾನು ಇರೋದೇ ಹಿಂಗೆ, ನೀವು ಹಿಂಗೆ ಇರಿ ಅಂತ ಹೇಳುವಂಥದ್ದನ್ನು ಪ್ರದರ್ಶನ ಮಾಡ್ತಿದ್ದಾನೆ ಅಂತೇಳಿ. ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತೇಳಿ ಹಚ್ಚೆ ಹಾಕಿಸ್ಕೊಂಡ್ರೆ ಸಾಕಾಗೋದಿಲ್ಲ. ಎದೆ ಮೇಲೆ ಇರಬೇಕಾಗಿರುವಂಥದ್ದು ಪ್ರೀತಿ, ವಿಶ್ವಾಸ, ಗೌರವ, ವ್ಯಕ್ತಿತ್ವ ಅನ್ನುವಂಥದ್ದು. ಆ ಮೌಲ್ಯಗಳೇ ಇಲ್ಲದೆ ಒಂದು ವ್ಯಕ್ತಿ ಇದ್ದರೆ ಏನಾಗ್ಬೋದು, ಅದು ಇಲ್ಲಿ ಕಾಣ್ತಾ ಇದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾಡಿರುವಂಥ ಒಂದು ಅನಾಹುತ ಇದನಿಗಿನ್ನೂ ಸಾಕಾಗಿಲ್ಲ. ಪದೇ ಇದರ ಕೋಪದ ಕೈಯೇ ಆಗ್ತಾ ಇರುತ್ತೆ. ಹಾಗಾಗಿ ಇದು ಸುಧಾರಿಸಿಕೊಳ್ಳದ ವ್ಯಕ್ತಿತ್ವ ಅನ್ನುವಂಥ ರೀತಿಯಲ್ಲೇ ಈತನನ್ನು ನೋಡಬೇಕಾದ ಅನಿವಾರ್ಯತೆಯನ್ನು ಸ್ವತಃ ದರ್ಶನ್ ಸೃಷ್ಟಿ ಮಾಡ್ತಾ ಇರುವಂಥದ್ದು ತನ್ನ ದುರಹಂಕಾರದ ಪ್ರದರ್ಶನದ ಮೂಲಕ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ.